ಗೈಸ್ ಇವಾಗ್ಲೇ ನಿಮ್ ಫೋಟೋನ ಈ ತರ ಎಡಿಟ್ ಮಾಡ್ಕೊಳ್ಳೋದನ್ನ ನಿಲ್ಸ್ಬಿಡಿ. ಈ ವಿಡಿಯೋ ನೋಡಿ ನೀವು ಮತ್ತೆ ಎಡಿಟ್ ಮಾಡಕ್ ಹೋದ್ರೆ ನಿಮ್ಮಂತ ಮೂರ್ಖರು ಯಾರು ಇಲ್ಲ. ಯಾಕಂದ್ರೆ ಹುಡುಗಿಗಾಗಿರೋ ಘಟನೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ನಿನ್ನೆ ಹುಡುಗಿ ನಿಮ್ಮೆಲ್ಲರ ತರನು ಫೋಟೋ ಎಡಿಟ್ ಮಾಡ್ಬೇಕಂತ ಪ್ರಾಂಪ್ಟ್ ಹಾಕಿ ಅವಳದು ಒಂದು ಫುಲ್ ಸ್ಲೀವ್ಸ್ ಇರೋ ಡ್ರೆಸ್ ನ ಆಡ್ ಮಾಡ್ತಾಳೆ. ಅವಾಗ ಒಂದು ಒಳ್ಳೆ ಫೋಟೋ ಬ್ಲಾಕ್ ಸ್ಯಾರಿಲ್ ಬರುತ್ತೆ. ಅವಳು ಖುಷಿ ಆಗ್ಬಿಟ್ಟು ಪೋಸ್ಟ್ ಮಾಡ್ತಾಳೆ. ಇವಾಗ ನೋಡಿ ಗೇಮ್ ಚೇಂಜ್ ಆಗೋದು. ಅದೇನಂದ್ರೆ ಆ ಹುಡುಗಿ ಆ ಫೋಟೋ ನೋಡ್ತಾ ನೋಡ್ತಾ ಒಂದು ಅಬ್ಸರ್ವ್ ಮಾಡ್ತಾಳೆ. ಆ ಫೋಟೋಲಿ ಆ ಹುಡುಗಿ ಲೆಫ್ಟ್ ಕೈಯಲ್ಲಿ ಒಂದು ಕಪ್ಪು ಮಚ್ಚೆ ಕಾಣಿಸ್ತಿರುತ್ತೆ. ಗೈಸ್ ರಿಯಾಲಿಟಿ ಏನ್ ಗೊತ್ತಾ, ಹುಡುಗಿ ಲೆಫ್ಟ್ ಕೈಯಲ್ಲಿ ರಿಯಲ್ ಆಗಿ ಮಚ್ಚೆ ಇದೆ. ಇದ್ರಲ್ಲಿ ಕನ್ಫ್ಯೂಸ್ ಆಗೋ ವಿಷಯ ಏನಂದ್ರೆ ಆ ಹುಡುಗಿ ಎಐಗೆ ಕೊಟ್ಟಿದ್ದು ಫುಲ್ ಸ್ಲೀವ್ಸ್ ಇರೋ ಡ್ರೆಸ್ ಫೋಟೋ. ಆ ಒಂದು ಎಐಗೆ ಹೆಂಗಪ್ಪ ಗೊತ್ತಾಯ್ತು ಆ ಹುಡುಗಿ ಲೆಫ್ಟ್ ಕೈಯಲ್ಲಿ ಮಚ್ಚೆ ಇದೆ ಅಂತ? ನಮ್ಮೆಲ್ಲರ ಹತ್ರನು ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಆ ಒಂದು ಎಐ ನಮ್ ಪರ್ಸನಲ್ ಡಾಟಾನ ಯಾವಾಗಿಂದ ಸ್ಟೋರ್ ಮಾಡ್ತಿದೆ ಅಂತ ನಿಮಗ್ ಗೊತ್ತಾ? ನೀವೇ ಫ್ರೀ ಆಗಿ ನಿಮ್ ಡಾಟಾನ, ನಿಮ್ ಪ್ರೈವಸಿ ಫೋಟೋನ ಈ ಎರಡೂನ ಫ್ರೀ ಆಗಿ ಒಂದು ಕಂಪನಿಗಳಿಗೆ ಕೊಡ್ತಾ ಇದೀರಾ. ಮತ್ತೆ ಮೊನ್ನೆ ಸೈಬರ್ ಕ್ರೈಮ್ ಅವರು ವಾರ್ನಿಂಗ್ ಕೊಟ್ಟಿದ್ರು, ರೀಸೆಂಟ್ ಆಗಿ ಟ್ರೆಂಡ್ ಆಗಿರೋ ಜಿಬ್ಲಿ ಎಡಿಟಿಂಗ್ ಇಂದ ಈ ಒಂದು ಎಐ ಪ್ಲಾಟ್ಫಾರ್ಮ್ ಇಂದ ಹುಷಾರಾಗಿರಿ ಅಂತ. ಗೈಸ್ ಈ ಒಂದು ನೆಗ್ಲೆಕ್ಟ್ ಇಂದ ಸೈಬರ್ ಕ್ರೈಮ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಡೆಯೋ ಟ್ರೆಂಡ್ ನ ಫಾಲೋ ಮಾಡ್ಬೇಕಂತ ನಿಮ್ ಪರ್ಸನಲ್ ಫೋಟೋಸ್ ನ ಆಡ್ ಮಾಡಿ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ. ಈ ತರ ಫೋಟೋಗಳನ್ನ ಅಪ್ಲೋಡ್ ಮಾಡೋ ಬದಲು ಈ ರೀಲ್ ನ ಶೇರ್ ಮಾಡಿ. ಆ ಹುಡುಗಿಗಾಗಿರೋ ಘಟನೆನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗೆ ಗೊತ್ತಾಗ್ಲೇಬೇಕು.